ಪಟ್ಟಣದ ಸುಗಮ ಸಂಚಾರಕ್ಕೆ ರಸ್ತೆ ಬದಿ ವ್ಯಾಪಾರಸ್ಥರನ್ನು ಒಂದು ಸ್ಥಳಕ್ಕೆ ನಿಯೋಜನೆಗೊಳಿಸುತ್ತಿದ್ದ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಅವರನ್ನು ತಡೆದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಬದಿ ವ್ಯಾಪಾರಸ್ಥರನ್ನು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ತೆರವು ಕಾರ್ಯಾಚರಣೆ ಮಾಡುತ್ತಿರುವುದಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ರಸ್ತೆ ಬದಿಯ ಪಾನಿಪುರಿ, ಗೋಬಿ ಮಂಚೂರಿ, ಕುಷ್ಕಾ, ಕಬಾಬ್, ಎಗ್ ರೈಸ್ ಅಂಗಡಿಗಳನ್ನು ತೆರವು ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಲಾಗಿತ್ತು. ಆ ಕರ್ತವ್ಯದ ಮುಖ್ಯಾಧಿಕಾರಿಗೆ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಧರ್ ಗೌಡ ಚರ್ಚೆ ನಡೆಯುತ್ತಿತ್ತು. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಸ್ಥಳದಿಂದ ತೆರಳಲು ಪ್ರಯತ್ನಿಸುತ್ತಿದ್ದರು. ಆದರೆ ಏಕವಚನದಲ್ಲಿ ಅಧಿಕಾರಿಗೆ ಸಾರ್ವಜನಿಕ ಸ್ಥಳದಲ್ಲಿ ಆಕ್ರೋಶಗೊಂಡ ಶ್ರೀಧರ್ ಗೌಡ ಸಮಸ್ಯೆ ಪರಿಹರಿಸಿ ನಂತರ ಹೋಗುವಂತೆ ಹೇಳಿದರು. ಈ ವೇಳೆ ಶ್ರೀಧರ್ ಗೌಡ ಹಾಗೂ ಮುಖ್ಯಾಧಿಕಾರಿ ನಡುವೆ ವಾಗ್ವಾದ ನಡೆಯಿತು. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ತೆರವು ಮಾಡುತ್ತಿರುವುದಾಗಿ ಮುಖ್ಯಾಧಿಕಾರಿಗಳು ಹೇಳುತ್ತಿದ್ದರು. ಅವರ ಆದೇಶಕ್ಕೆ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಎಂದು ಮುಖ್ಯಾಧಿಕಾರಿ ಸೂಚಿಸಿದರು. ಆದರೆ ಒಂದು ವಾರದ ಒಳಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವವರೆಗೆ ತೆರವು ಮಾಡದಂತೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಶ್ರೀಧರ್ ಗೌಡ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೆ ಇಷ್ಟು ಹೇಳಿದ್ರು ಕೇಳೋದಲ್ಲ ಅಂದ್ರೆ ನೀವು ಆಯ್ತು, ಇದೊಂದು ಬಿಡ್ರಿ, ಏನಾಗಲ್ಲ. ಏನಕ್ಕೆ ಆಗೋದಿಲ್ಲ ಇದು? ಯಾಕೆ ಮಾಡ್ತೀನಿ ರೀ. ನಿಂತ್ಕೊಳ್ರಿ ಆಯ್ತು, ಎಲ್ಲ ಹೋಗ್ತೀರಿ? ನಿಂತ್ಕೊಳ್ರಿ ಆಯ್ತು, ಸುಮ್ಮನೆ ನಿಂತ್ಕೊಳ್ರಿ, ಒಂದು ನಿಮಿಷ ನಿಂತ್ಕೊಳ್ರಿ ಆಯ್ತು. ಅದನ್ನೇ ಹೇಳ್ತಾ ಇರೋದು, ನಿಂತ್ಕೊಳ್ಳಿ ಆಯ್ತು. ಯಾಕೆ ಹೋಗ್ತೀರಿ? ಸಮಸ್ಯೆ ಆಯ್ತು ಇರ್ರಿ, ಹೌದ್ರಿ. ನಿಮ್ಗೆ ಇಷ್ಟ ಬಂದಂಗೆ ಮಾಡಕ್ಕಲ್ಲ ಇಲ್ಲಿ. ನಿಂತ್ಕೊಳ್ರಿ ಆಯ್ತು, ಎಲ್ಲ ಹೋಗ್ತೀರಿ? ಯಾಕೆ ಎಲ್ಲ ಹೋಗ್ತೀರಿ? ಬರ್ರಿ ಇಲ್ಲಿ, ಯಾಕೆ ಪಬ್ಲಿಕ್ ನಿಂತ್ಕೊಳ್ರಿ ಆಯ್ತು. ಯಾಕೆ ಎಲ್ಲ ಹೋಗ್ತೀರಿ? ಹೆಂಗೆ ಹೋಗ್ತೀರಿ ನೀವು? ನಾನು ಮಾತಾಡ್ತಾ ಇದ್ದೀನಿ, ಹೆಂಗ ಹೋಗ್ತೀನಿಲ್ಲ? ಮತ್ತೆ ಇನ್ನೇನೈತೆ? ಇನ್ನೇನು ಕೇಳಿ ನೀವು ಇಲ್ಲಿ ಅರ್ಕೊಂಡು ಏನಕ್ಕೆ ಕೇಳ್ತೀರಿ? ಮತ್ತೆ ಬರಂಗಿಲ್ಲ. ಸಾಮಾನ್ಯ ಬಂದಿದ್ದು ಅದನ್ನೇ ಹೇಳ್ತಾ ಇರ್ತೀನಿ. ಸಾಲ್ವೇಷನ್ ಮಾಡಿದ, ಸಾಲ್ವೇಷನ್ ಮಾಡ್ಬಿಟ್ಟು ಹೋಗ್ಬೇಕು. ಹೌದು ಅದನ್ನ ಹೇಳ್ತಾ ಇರೋದು ನಾನು ಈಗಲೂ. ನಾನು ಇಲ್ಲ ಅಂತ ಹೇಳ್ತೀವಲ್ಲ, ಮತ್ತೆ ಬೇರೆ ಆಪ್ಷನ್ ಏನು ಇವ್ರಿಗೆ? ಆಗೋದಿಲ್ಲ ರೀ, ಆಗೋದಿಲ್ಲಪ್ಪ. ಹಂಗಾಗಿ ಆಯ್ತು, ನೀನ್ ಮಾಡೋ ತನಕ ಅವ್ರು ಇಲ್ಲೇ ಆಗ್ತಾರೆ. ಯಾಕೆ? ಆಯ್ತು, ಮಾತಾಡೋ ತನಕ ನೀನು ಅವ್ರು ಕೇಳಕ್ ಹೋಗ್ಬೇಡ. ಆಯ್ತು ರೀ, ವರ್ಷ ತನಕ ನೀವು ಕೇಳಕ್ ಹೋಗ್ಬೇಡಪ್ಪ. ಅದೇ ಹೇಳ್ತಾರೆ ನಿಮ್ಗೆ. ಯಾವುದು? ಅದೇ ಕೇಳ್ತೀನಿ ರೀ, ಕರ್ಕೊಂಡೋಗಿ ಕೇಳ್ತೀನಿ. ಕೇಳ ತನಕ ಅಲ್ಲಿ ತನಕ ನೀವು ಖಾಲಿ ಮಾಡಿಸ್ಬೇಡಿ. ಆಯ್ತು ಅವರು ನೀಟ್ ಮಾಡ್ಕೊಂಡು ಹಾಕೋತಾರೆ, ಬಿಟ್ಬಿಡ್ರಿ. ನಾವು ಸುಮ್ಮನೆ ಅಷ್ಟೇ ಹೇಳೋದು. ನೋಡ್ರಿ, ಆಯ್ತು, ನಾನು ಮಾತಾಡೋ ತನಕ ನೀವು ತಗ್ಸಕ್ ಕೂಡುದು, ಅದನ್ನೇ ಹೇಳ್ತಾ ಇರೋದು. ಆಯ್ತು, ಒಂದು ವಾರ ಬಿಡ್ರಿ ಟೈಮ. ಒಂದು ವಾರದಾಗ ನಾನು ಹೇಳಿಸ್ತೀನಿ, ಸುಮ್ಮನೆ ಅಲ್ಲಿ ತನಕ. ಆಯ್ತು, ಅಲ್ಲಿ ತನಕ ಕೇಳಕ್ ಹೋಗ್ಬೇಡಿ ಇವ್ರಿಗೆ. ಆಯ್ತು, ಮಾಡಪ್ಪ. ನೀವು ಪೂರ್ತಿ ಎಲ್ಲ ಕೇಳ್ಬಿಟ್ರಿ. ಇವ್ರು ಹೊಟ್ಟೆ ಪಾಡಿಗೆ ಎಲ್ಲಿ ಹೋಗ್ಬೇಕು? ಇವರು ಮಕ್ಕಳು ಮನೆ ಜೀವನ ಮಾಡೋದು ಹೆಂಗೆ ಇವರು? ಮತ್ತೆ ಹೌದ್ರಿ, ಬೇರೆ ಆಲ್ಟರ್ನೇಟ್ ಕೊಡ್ರಿ ಇವ್ರಿಗೆ. ಆಲ್ಟರ್ನೇಟ್ ಕೊಟ್ಬಿಟ್ಟು ಮಾಡಿದೀವಿ, ಬೇಡ ಅಂತ ನಿಮ್ಗೆ ಹೇಳ್ತಿದ್ವ. ತೆಗ್ಸ್ರಿ, ನೀವು ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೊಂದು ಒಳ್ಳೆ ಆಲ್ಟರ್ನೇಟ್ ಜಾಗ ಕೊಡ್ರಿ. ಯಾವ್ದು? ಅಲ್ಲಿ ಇರೋರ್ಗೆ ಅಲ್ಲ. ಆಯ್ತು, ಇಲ್ಲಿ ಅವ್ರಿಗೆ ಎಲ್ಲಿ ಮಾಡ್ತೀರಿ? ಯಾಕೆ ಒಂದೇ ಕಡೆ ಎಲ್ಲಿ ಮಾಡ್ತೀವಿ? ಅಲ್ಲ ರೀ, ಈ ಏರಿಯಾದಲ್ಲಿ ಮಾಡ್ಕೋತಾರೆ, ಆ ಏರಿಯಾದಲ್ಲಿ ಅಲ್ಲಿ ಮಾಡ್ಕೊಳ್ಳಿ. ಈಗ ಅಲ್ಲಿ ಅವ್ರಿಗೆ ಅಲ್ಲಿ ಅಕಾಮಿಡೇಟ್ ಮಾಡಿದ್ರಿ, ಮಾಡ್ಕೊಡಿ. ಆಯ್ತದೆ, ಮಾತಾಡೋ ತನಕ ಇಲ್ಲೇ ಇರ್ಲಿ ಬಿಡಿ ಇವರು. ನಾವು ಹೇಳಕ್ ಕೇಳ್ರಿ, ಮಾತಾಡ್ತೀನಿ ನಾನು. ಮಾತಾಡೋ ತನಕ ತಗ್ಸಕ್ಕೆ ಹೋಗ್ಬೇಡಿ ಅಷ್ಟೇ. ಆಯ್ತು ಬಿಡಿ. ಆಯ್ತು, ಇವ್ರು ಕೇಳಕ್ ಮಾಡ್ತಾರ, ನಾನು ಮಾತಾಡ್ತೀನಿ. ಆಯ್ತು.